ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಒಂದ್ ಕಡೆ 100% ಅಂಕಗಳನ್ನು ಪಡೆದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲೇ ಮೇಲುಗೈ ಸಾಧಿಸಿದ ಸಂಕೇಶ್ವರ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರುವ ಎಸ್ಟಿವಿಎಸ್ ಸಂಘದ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು, ಮತ್ತೊಂದು ಕಡೆ ಸಾಧನೆ ಮಾಡಿದ ವಿದ್ಯಾರ್ಥಿಗಳ ಜೊತೆಗೆ ಸಂಭ್ರಮಿಸಿದ ಶಿಕ್ಷಣ ಸಂಸ್ಥೆಯ ಸ್ಥಾನಿಕ ನಿಯಂತ್ರಣ ಸಮಿತಿಯ ಅಧ್ಯಕ್ಷ ವಿನಯ್ ಗೌಡ ಪಾಟೀಲ ಮತ್ತು ಶಿಕ್ಷಕರಿಂದ. ಹೌದು ವೀಕ್ಷಕರೇ, ಈ ದೃಶ್ಯದಲ್ಲಿ ಸತ್ಕಾರ ಸ್ವೀಕರಿಸುತ್ತಿರುವ ವಿದ್ಯಾರ್ಥಿಗಳು ಕಾಲೇಜಿಗೆ 97% ಮತ್ತು 98% ಅಂಕಗಳನ್ನು ಪಡೆದು ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನ ಅಲಂಕರಿಸಿದ ಶಿಕ್ಷಣ ಸಂಸ್ಥೆಯ ಕೀರ್ತಿ ಪತಾಕೆ ಹೆಚ್ಚಿಸಿ ಇಡೀ ಜಿಲ್ಲೆಯ ಗಮನ ಸೆಳೆಯುವ ತರಹ ಮಾಡಿದ್ದಾರೆ. ಇದರಲ್ಲಿ ವಿದ್ಯಾರ್ಥಿ ವೃಂದದಿಂದ ಕೇಳಿ ಬರುವಲ್ಪಟ್ಟ ಪ್ರಕಾರ ಕಾಲೇಜಿನ ಪ್ರಾಂಶುಪಾಲರು ಆದ ಸರ್ವಮಂಗಲ ಯರಗಟ್ಟಿ ಸೇರಿ ಇಡೀ ಶಿಕ್ಷಕ ವೃಂದದಿಂದ ಸಾಕಷ್ಟು ಪರಿಣಾಮಕಾರಿಯಾಗಿ ಗುಣಮಟ್ಟದ ಶಿಕ್ಷಣ ಕೊಟ್ಟಿದ್ದಕ್ಕೆ 100% ಫಲಿತಾಂಶ ಪಡೆಯುವುದಕ್ಕೆ ಸಾಧ್ಯವಾಯಿತು ಅಂತ ಹಲವಾರು ವಿದ್ಯಾರ್ಥಿಗಳು ತನ್ನ ಭಾವನಾತ್ಮಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಈ ವೇಳೆ ಪ್ರಾಚಾರ್ಯರು ಆದ ಸರ್ವಮಂಗಲ ಯರಗಟ್ಟಿ, ಕಾರ್ಯದರ್ಶಿ ಜಿಸಿ ಕೊಟಗಿ, ಆಡಳಿತ ಅಧಿಕಾರಿ ಬಿಎ ಪೂಜಾರಿ, ಆರ್ವಿ ಪಾಟೀಲ್, ಸಂತೋಷ್ ಪಾಟೀಲ್ ಸೇರಿ ಇಡೀ ಮಹಾವಿದ್ಯಾಲಯದ ಶಿಕ್ಷಕರಿಂದ ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ವೇದಿಕೆ ಮೇಲೆ ಇರುವ ಅತಿಥಿಗಳನ್ನ ಸಂಧ್ಯಾ ಮಠಪತಿ ಅವರು ಸ್ವಾಗತ ಮಾಡಿದರು. ನಮ್ಮ ಸಂಸ್ಥೆಯ ಸ್ಥಾನಿಕ ನಿಯಂತ್ರಣ ಸಮಿತಿ ಅಧ್ಯಕ್ಷರಾದ ವಿನಯ್ ಪಾಟೀಲ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಸಂಸ್ಥೆಯ ನಿರ್ದೇಶಕರಾದ ಆರ್ವಿ ಪಾಟೀಲ್ ಸರ್ ಅವರನ್ನು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಕಾರ್ಯದರ್ಶಿಗಳಾದ ಶ್ರೀ ಜಿಸಿ ಕೋಟಿ ಸರ್ ಅವರನ್ನು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯವರಂಥ ಪಾಟೀಲ್ ಸರ್ ಅವರನ್ನು ಕೂಡ ಸ್ವಾಗತ ಕೋರುತ್ತೇನೆ. ನಮ್ಮ ಆಡಳಿತಾಧಿಕಾರಿಗಳಾದ ಬಿಎ ಪೂಜಾರಿ ಸರ್ ಅವರನ್ನು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಪ್ರಾಚಾರ್ಯರಾದ ಶ್ರೀಮತಿ ಸರ್ವಮಂಗಳ ಯರಗಟ್ಟಿ ಮೇಡಮ್ ಅವರನ್ನು ಕೂಡ ಸ್ವಾಗತವನ್ನು ಇನ್ನು ಸತ್ಕಾರ ನೆರವೇರಿಸಿ ಫಲಿತಾಂಶದ ಬಗ್ಗೆ ವಿನಯ ಪಾಟೀಲ ಅವರು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಈ ನಮ್ಮ ಹುಕ್ಕೇರಿ ತಾಲೂಕಿನಾಗ ಅದು ಶಿಕ್ಷಣ ಕ್ಷೇತ್ರದಲ್ಲಿ ಎಸ್ಪಿಡಿಎಸ್ ಸಂಘ ಏನೈತಲ್ಲ ಅದು ಏಕದಮ್ ಉತ್ತಮ ಸ್ಥಾನದಲ್ಲಿ ಇವತ್ತು ಬಂದೈತಿ. ಈಗ ನಮ್ಮದು ಆಶೆ ಇಷ್ಟ ಐತಿ ಏನಪ್ಪಾ ಅಂತಂದ್ರೆ ಇನ್ನು ಮುಂದೆ 10 ವರ್ಷನಾಗ ಇಡೀ ಜಿಲ್ಲಾನಾಗ ಇದೊಂದು ಮಾದರಿ ಸಂಸ್ಥೆ. ಅದು ವಿಶೇಷವಾಗಿ ಏನು ನಮ್ಮ PU ಕಾಲೇಜ್ ಇದೆ ಅಲ್ಲ, PU ಕಾಲೇಜ್ನಲ್ಲಿ ನೀವು ನೋಡಿರ್ಬೋದು, ನಮ್ದು PU ಕಾಲೇಜ್ ಸ್ಟಾರ್ಟ್ ಆಗಿ ಸುಮಾರಾಗಿ ಒಂದು ಅಂದ್ರೆ ಇಂಡಿಪೆಂಡೆಂಟ್ PU ಕಾಲೇಜ್ ಆಗಿ ಸುಮಾರಾಗಿ ಒಂದು 30 ವರ್ಷ ಆಗಿರ್ಬೋದು, 30 ವರ್ಷ ಮೇಲಾಗೈತಿ. ಕ್ರಮೇಣವಾಗಿ ಡೆವಲಪ್ಮೆಂಟ್ ಆಗೋದು ಅಂದ್ರೆ ಎದಕ್ಕೆ ಹೇಳಕ್ ಇಷ್ಟಪಡ್ತೇನಪ್ಪ ಅಂತಂದ್ರೆ ನಮ್ಮ ಹುಕ್ಕೇರಿ ತಾಲೂಕು ಅಂದ್ರೆ ಏನಪ್ಪಾ ಅಂತಂದ್ರೆ ವಿಶೇಷವಾಗಿ ಇಲ್ಲಿ ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ಹುಡುಗರು ಎಲ್ಲಿ ಬರ್ತಾರಪ್ಪ ಅಂತ ನಮ್ಮ ಶಿಕ್ಷಣ ಸಂಸ್ಥೆ, ಅದು ಕನ್ನಡ ಮೀಡಿಯಂ ಮತ್ತು ಮರಾಠಿ ಮೀಡಿಯಂ ಎರಡೂ ಭಾಷಿಕರ ಇಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗೆ ಬರ್ತಾರೆ. ಇಂಗ್ಲಿಷ್ ಮೀಡಿಯಂ ಬರೋರ ಬಹಳ ಅಂದ್ರೆ ಬಹಳ ಕಮ್ಮಿ. ಅದು ನಮಗೊಂದು ದೊಡ್ಡ ಚಾಲೆಂಜ್. ಅಂದ್ರೆ ಬರುವಾಗ ಒಂದು ರಾ ಡೈಮಂಡ್ ಇದ್ದಂಗೆ ಬಂದಿರ್ತಾರ ಅವರು. ನಾವು ಶ್ರಮ ಪಟ್ಟು ಅವ್ರನ್ನ ಕೆತ್ತಿ ಪಾಲಿಶ್ಡ್ ಡೈಮಂಡ್ ಮಾಡಿ ಇವತ್ತು 100% ರಿಸಲ್ಟ್ ತರುವಂತ ಏನು ಒಂದು ಇವತ್ತು ಕಾರ್ಯ ಆಗೈತಿ. ಇದಕ್ಕೆಲ್ಲಾ ಶ್ರಮ ಯಾರು ಪಟ್ಟಾರಪ್ಪ ಅಂತಂದ್ರೆ ನಮ್ಮ ಟೀಚಿಂಗ್ ಫ್ಯಾಕಲ್ಟಿದವರು ಪಟ್ಟಾರ, ಅದ್ರ ಜೊತೆಗೆ ನಮ್ಮ ಹುಡುಗರು ಸುದಕ್ ಪಟ್ಟಾರ ಅಂತ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇವತ್ತು 100% ರಿಸಲ್ಟ್ ಬಂದೈತಿ. ನಮ್ಮ ಚೇರ್ಮನ್ ಸಾಹೇಬರು ಎಲ್ಲಾನು ಡಿಟೇಲ್ವಾಗಿ ವಿಸ್ತಾರವಾಗಿ ನಿಮ್ಮ ಮುಂದೆ ಎಲ್ಲಾನು ಇಟ್ಟಾರ. ನಾನು ನಿಮ್ಮೊಳಗೆ ಸಂಕ್ಷಿಪ್ತನಾಗಿ ಹೇಳೋದು ಇಷ್ಟ, ಇದು ಜಸ್ಟ್ ಒಂದು ಸ್ಟಾರ್ಟಿಂಗ್ ಫೇಸ್. ಇದು ಇನ್ನು 5 ವರ್ಷದಲ್ಲಿ ನಮ್ಮೊಂದು ಇನ್ನೊಂದು ಬಹುಶಃ ನಾನು ಚಾಲೆಂಜ್ ಕೊಟ್ಟೆ ಈಗ ನಮ್ಮ ಯಾರಿಗೆ ನಮ್ಮ ಎಲ್ಲ ಫ್ಯಾಕಲ್ಟಿದವ್ರಿಗೆ, ನನಗೆ ಮುಂದೆ 2 ವರ್ಷನಾಗ ನನಗೆ ಸ್ಟೇಟಿಗೆ ರ್ಯಾಂಕ್ ಬೇಕಪ್ಪ ಅಂತ ಹೇಳಿದ್ದೀನಿ. ನಮ್ಮ ಹುಡುಗರ ಒಳಗೆ ಎಲ್ಲ ರೀತಿ ಆ ರೀತಿ ಕೆಪಬಿಲಿಟಿ ಐತಿ, ಆದರೆ ಎಕ್ಸ್ಪೋಜರ್ ಒಂದು ಕೊರತೆ ಇರೋದ್ರಿಂದ ಎಲ್ಲೋ ಒಂದು ಕಾರಣಕ್ಕೆ ಒಂದ್ಸಲ ಹಿಂದೆ ಬರ್ತಾರೆ. ಈಗ ನೋಡಿ ಒಂದು ಸಿಂಪಲ್ ಒಂದು ರಿಸಲ್ಟ್ ಅನಲೈಸಿಸ್ ಮಾಡಿದ್ರಂದ್ರೆ PCMB ಅಂದ್ರೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿನಲ್ಲಿ ಎಲ್ಲರೂ ಹೆಚ್ಚಿನ ಮಾರ್ಕ್ಸ್ ತಗೊಂಡಾರ. ಆದರೆ ಲ್ಯಾಂಗ್ವೇಜಸ್ನಲ್ಲಿ ಎಲ್ಲೋ ಒಂಥರ ಹೊಡೆದು ಕೊಡೋದ್ರಿಂದ ನಮ್ಗೆ ಸ್ಟೇಟಿಗೆ ರ್ಯಾಂಕ್ ಬರ್ತಿಲ್ಲ. ಅದಕ್ಕೆ ನಾವು ಏನು ತಪ್ಪುಗಳಾಗ್ಯಾವಲ್ಲ ನಾವು ಎಲ್ಲ ವಿಶ್ಲೇಷಣೆ ಮಾಡ್ಕೊಂಡಿವಿ, ಆ ಥರ ಅಧ್ಯಯನಿಸೋದಕ್ಕೆ ಮಾಡಿದ್ವಿ. ಇನ್ನು ಮುಂದೆ ಅದನ್ನ ಸುಧಾರಣೆ ಮಾಡೋದಕ್ಕೆ ಎಲ್ಲ ರೀತಿ ಕ್ರಮ ತಗೊಂಡು ಮುಂದಿನ ವರ್ಷದೊಳಗೆ ನಮ್ಮ ಸ್ಟೇಟಿಗೆ ನಾವು ರ್ಯಾಂಕ್ ತರುವಂತ ಎಲ್ಲಾ ಯೋಜನೆಗಳು ಮಾಡ್ತೀವಿ ಮತ್ತು ರ್ಯಾಂಕ್ ತಂದು ತರ್ತೀವಿ. ಅದ್ರ ಜೊತೆ ವಿನಾಯಕ ಭೋಸಲೆ, ಟಿವಿ 20 ಕನ್ನಡ, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.